ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ಬಹಳಷ್ಟು ವಿಡಿಯೋಸ್ ಈ ವಜೈನಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಆಫ್ ದ ವಜೈನ ಅಥವಾ ಯೋನಿಯ ಈಸ್ಟ್ ಇನ್ಫೆಕ್ಷನ್ ಬಗ್ಗೆ ಮಾಡಿದ್ದೆ. ಆ್ಯಂಡ್ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ಮೇಡಮ್ ನಮಗೆ ಹೋಮ್ ರೆಮಿಡೀಸ್ ಹೇಳಿ, ಈ ಥರದ ಇನ್ಫೆಕ್ಷನ್ ಎಲ್ಲ ಆದಾಗ ನಮಗೆ ಹೋಮ್ ರೆಮಿಡೀಸ್ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೋಮ್ ರೆಮಿಡೀಸ್ ಬಗ್ಗೆ ತಿಳಿದುಕೊಳ್ಳೋಣ, ವಿಚ್ ವಿ ಯೂಸ್ ಫಾರ್ ಯುವರ್ ವಜೈನಲ್ ಇನ್ಫೆಕ್ಷನ್. ಯೋನಿಯಲ್ಲಿ ಆಗುವಂಥ ಇನ್ಫೆಕ್ಷನ್ಸಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಅಥವಾ ಈಸ್ಟಿನ ಸೋಂಕು ಏನಿದೆ ಅದು ಬಹಳ ಕಾಮನ್. ಒಂದು 100 ಜನ ಮಹಿಳೆಯರನ್ನು ನಾವು ನೋಡಿದರೆ 70 ಜನ ಮಹಿಳೆಯರಿಗೆ ಅವರ ಜೀವಮಾನದಲ್ಲಿ 1 ಅಥವಾ 2 ಸಲ ಈ ಇನ್ಫೆಕ್ಷನ್ ಆಗೇ ಆಗತ್ತೆ. ಅದರಲ್ಲಿ ಒಂದು 5 ರಿಂದ 8 ಜನ ಮಹಿಳೆಯರಿಗೆ ರಿಕರೆಂಟ್ಲಿ ಈ ಥರದ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಈ ಇನ್ಫೆಕ್ಷನ್ ಏನಿದೆ, ಈ ಫಂಗಲ್ ಇನ್ಫೆಕ್ಷನ್ನು ಬಹಳ ಕಾಮನ್ಲಿ ನಾವು ನೋಡುವಂಥ ಇನ್ಫೆಕ್ಷನ್. ವಜೈನಾದಲ್ಲಿ ಇನ್ಫೆಕ್ಷನ್ ಆಯಿತು, ಯೋನಿಯಲ್ಲಿ ಇನ್ಫೆಕ್ಷನ್ ಆಯಿತು ಅಂದ ಮಾತ್ರಕ್ಕೆ ಅದು ಫಂಗಲ್ ಇನ್ಫೆಕ್ಷನ್ನೇ ಆಗಬೇಕಂತ ಇಲ್ಲ. ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಪ್ಯಾರಾಸೈಟ್ ಇರ್ಬೋದು, ಇವೆಲ್ಲದರಿಂದನೂ ಇನ್ಫೆಕ್ಷನ್ಸ್ ಆಗ್ತಾ ಇರ್ತವೆ. ಬಟ್ ಕಾಮನ್ಲಿ ನಾವು ನೋಡ್ತಾ ಇರೋದು ಫಂಗಲ್ ಇನ್ಫೆಕ್ಷನ್. ಸೊ ಆದ್ದರಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಬೌಟ್ ದಿಸ್ ಫಂಗಲ್ ಇನ್ಫೆಕ್ಷನ್. ಸೆಕೆಂಡ್ಲಿ, ನಮ್ಮ ಲೈಫ್ ಸ್ಟೈಲು, ಈಗಿನ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿ, ನಾವು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ನಮಗೆ, ವಿ ವಾಷಸ್ ಅಂತೆ, ಪರ್ಫ್ಯೂಮ್ಸ್ ಅಂತೆ, ಸೆಂಟ್ಸ್ ಅಂತೆ, ನಮ್ಮ ತಡುವಂತಹ ಬಟ್ಟೆಗಳು, ಸೊ ಟೈಟ್ ಬಟ್ಟೆಗಳಾಗಿರ್ಬೋದು, ನಾವು ತಿನ್ನುವಂಥ ಆಹಾರ ಜಾಸ್ತಿ ಶುಗರು, ಸಾಲ್ಟು, ನಾವು ಓವರ್ ವೇಟ್ ಆಗಿರೋದು, ಇವೆಲ್ಲದರಿಂದ ಏನಾಗುತ್ತೆ, ಈ ಒಂದು ಫಂಗಸ್ಸಿಗೆ ಬೆಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಪರಿಸರನ ಕೊಡ್ತಾ ಇರುತ್ತೆ. ಡಯಾಬಿಟಿಸ್ಸು, ಡಯಾಬಿಟಿಸ್ ಇಷ್ಟು ಕಾಮನ್ ಆಗಿಬಿಟ್ಟಿದೆ. ಡಯಾಬಿಟಿಕ್ಸಲ್ಲಿ ಈ ಥರ ಫಂಗಲ್ ಇನ್ಫೆಕ್ಷನ್ ಬಹಳ ಕಾಮನ್ ಇರುತ್ತೆ. ಅವರ ಇಮ್ಯುನಿಟಿನೇ ಕಾಂಪ್ರಮೈಸ್ ಆಗಿರುತ್ತೆ. ಡಯಾಬಿಟಿಸಲ್ಲಿ ಇಮ್ಯುನಿಟಿಯನ್ನು ಕಾಂಪ್ರಮೈಸ್ ಮಾಡುವಂಥ ಬೇರೆ ಕೆಲವೊಂದು ಡಿಸೀಸಸ್ ಅಂದರೆ ಅವರಿಗೆ HIV ಇದ್ದಾಗ, ಅಥವಾ ಅವರು ಕೆಲವೊಂದು ಸ್ಟಿರಾಯ್ಡ್ಸ್ ತೆಗೆದುಕೊಳ್ತಾ ಇದ್ದಾಗ, ಅವರಿಗೆ ಕ್ಯಾನ್ಸರ್, ಕೀಮೋಥೆರಪಿ ಎಕ್ಸೆಟ್ರಾ ನಡೀತಾ ಇದೆ. ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ಈ ಫಂಗಸ್ಸಿಗೆ ಬೆಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಸಿಗುತ್ತೆ. ಈಗಿನ ಕಾಲದಲ್ಲಿ ಏನಾಗುತ್ತೆ, ನಿಮ್ಗೊಂದು ಸ್ವಲ್ಪ ಗಂಟ್ಲು ನೋವು ಬಂತು, ಮೈಕೈ ನೋವು ಬಂತು, ಆ್ಯಂಟಿಬಯೋಟಿಕ್ ತೊಗೊಳಕ್ಕೆ ಶುರು ಮಾಡ್ತಾರೆ. 5 ದಿವಸ ಇದ್ದಿದ್ದು 2 ದಿವಸ ತೊಗೊಳ್ತಾರೆ, 3 ದಿವಸ ತೊಗೊಳ್ತಾರೆ. ಸೊ ಇರ್ರ್ಯಾಷನಲ್ ಆ್ಯಂಟಿಬಯೋಟಿಕ್ ಯೂಸ್. ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತವೆ, ಒಳ್ಳೆ ಬ್ಯಾಕ್ಟೀರಿಯಾಸನ್ನು ತೆಗಿತವೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾಸ್ ತೆಗೆದಾಗ ಅಲ್ಲಿರುವಂಥ ಈ ಬ್ಯಾಡ್ ಫಂಗಸ್ಗಳು ಬೆಳಿಲಿಕ್ಕೆ ಶುರುವಾಗ್ಬಿಡ್ತವೆ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಇರ್ರ್ಯಾಷನಲ್ ಆ್ಯಂಟಿಬಯೋಟಿಕ್ ಯೂಸ್ ಇರಬಹುದು. ಇವೆಲ್ಲದರಿಂದ ಫಂಗಲ್ ಇನ್ಫೆಕ್ಷನ್ಸ್ ಬರ್ತಾ ಇರ್ತವೆ. ಓಕೆ, ಈ ಲೈಂಗಿಕ ಕ್ರಿಯೆಯಿಂದ ಯೂಶಲಿ ಫಂಗಲ್ ಇನ್ಫೆಕ್ಷನ್ಸ್ ಬರ್ತಾ ಇರೋದಿಲ್ಲ. ಬಟ್ ಏನಾಗುತ್ತೆ, ಲೈಂಗಿಕ ಕ್ರಿಯೆಯಿಂದ ಯಾವಾಗ ಈ ಪೆನಿಟ್ರೇಟಿವ್ ವಜೈನಲ್ ಸೆಕ್ಸ್ ಮಾಡ್ತಾರೆ, ಈ ಬ್ಯಾಕ್ಟೀರಿಯಾ ಅಥವಾ ಬೇರೆ ಇನ್ಫೆಕ್ಷನ್ಸ್ ಅಲ್ಲಿ ಹರಡುವಂಥದ್ದು, ಫಂಗಲ್ಸ್ ಹರಡುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬಟ್ ಆ್ಯಸ್ ಸಚ್ ಫಂಗಲ್ ಇನ್ಫೆಕ್ಷನ್ ಡಸಂಟ್ ಸ್ಪ್ರೆಡ್ ಬೈ ಸೆಕ್ಷುವಲ್ ಮೆಥಡ್. ಲೈಂಗಿಕ ಕ್ರಿಯೆಯ ಮುಖಾಂತರವೇ ಇದು ಹರಡ್ತಾ ಇರೋದಿಲ್ಲ. ನಾನು ಹೇಳಿದ ಹಾಗೇನೆ ಇರ್ರ್ಯಾಷನಲ್ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ತಾ ಇದ್ದೀರಾ, ಡಯಾಬಿಟಿಸ್ ಇದೆ ನಿಮಗೆ, ನಿಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿದೆ, ನೀವು ತಿನ್ನುವಂಥ ಆಹಾರವಿರ್ಬೋದು, ಜಂಕ್ ಫುಡ್ಸ್ ಇರ್ಬೋದು, ನೀವು ನಿಮ್ಮ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇರ್ಬೋದು, ನಿಮ್ಮ ಪರ್ಸನಲ್ ಹೈಜೀನ್ ಇರ್ಬೋದು, ಇವೆಲ್ಲದರಿಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಸಲ್ಲಿ ಪೇಷಂಟಿಗೆ ಸಿಕ್ಕಾಪಟ್ಟೆ ಅವರಿಗೆ ತುರ್ಕೆ ತಡ್ಕೊಳಕ್ಕಾಗೋದಿಲ್ಲ, ಫ್ರಸ್ಟ್ರೇಷನ್ ಆಗೋಗುತ್ತೆ. ಫಂಗಲ್ ಇನ್ಫೆಕ್ಷನಿನ ಮೇನ್ ಸಿಂಪ್ಟಮ್ ಅಂದರೆ ಈ ಬಹಳ ತುರ್ಕೆ ಇರುತ್ತೆ. ಆ್ಯಂಡ್ ಅದರಿಂದ ಅವ್ರಿಗೆ ಇರಿಟೇಷನ್ನು, ತುರ್ಸ್ಕೊಂಡು ಅಲ್ಲಿ ನೋವಾಗತ್ತೆ, ಉರಿ ಬರ್ತಾ ಇರುತ್ತೆ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ, ಆ ಜಾಗವೆಲ್ಲ ರೆಡ್ ಆಗಿಬಿಡತ್ತೆ, ಸ್ವೆಲ್ಲಿಂಗ್ ಬರುತ್ತೆ ಕೆಲವೊಬ್ಬರಲ್ಲಿ ಈ ಥರ ಒಂದು ಗುಳ್ಳೆ ಥರ ಎದ್ಬಿಡತ್ತೆ, ದರ್ದಿನ ಥರ ಬರುತ್ತೆ, ರ್ಯಾಷಸ್ ಆಗ್ತವೆ. ಆ್ಯಂಡ್ ಪೇಷಂಟ್ಸಿಗೆ ಸಿವಿಯರ್ ಪೇನ್ ಸಹ ಬರ್ತಾ ಇರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಈ ಫಂಗಲ್ ಇನ್ಫೆಕ್ಷನ್ಸಲ್ಲಿ ಬರೋದು ಅಂದರೆ ಡಿಸ್ಚಾರ್ಜ್. ಒಂಥರ ಮೊಸರಿನ ಥರ ಡಿಸ್ಚಾರ್ಜ್ ಇರುತ್ತೆ. ಆ್ಯಂಡ್ ಕರ್ಡ್ ಟೈಪ್ ಆಫ್ ಡಿಸ್ಚಾರ್ಜ್ ಇರುತ್ತೆ, ಈ ಪನೀರ್ ಟೈಪ್ ಡಿಸ್ಚಾರ್ಜ್ ಏನಿರುತ್ತೆ ಆ ಡಿಸ್ಚಾರ್ಜ್ ಬರ್ತಾ ಇರುತ್ತೆ. ಸೊ ಪೇಷಂಟ್ಸಿಗೆ ಈ ಥರ
ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ತುಂಬ ಇರಿಟೇಷನ್ ಆಗುತ್ತೆ, ಲೈಂಗಿಕ ಕ್ರಿಯೆ ಮಾಡೋದಕ್ಕೆ ನೋವಾಗುತ್ತೆ. ಸೊ ಸಂಬಂಧಗಳು ಕೆಲವೊಮ್ಮೆ ವರ್ಸನ್ ಆಗ್ತಾ ಇರ್ತವೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಈ ರೀತಿ ಹೊಟ್ಟೆ ನೋವು, ಈ ಥರ ಪೇನ್ ಬಂದು PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಶ್ರೋಣಿಯ ಉರಿಯೂತದ ರೋಗಗಳು ಕೆಲವೊಮ್ಮೆ ಆಗ್ತವೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಹ ಸೇರ್ಕೊಳ್ತವೆ. ಈ ತುರಿಸ್ಕೊಂಡು ಬೇರೆ ಇನ್ಫೆಕ್ಷನ್ಸ್, ಬೇರೆ ಬ್ಯಾಕ್ಟೀರಿಯಾಗಳು, ವೈರಸ್ಸು ಹತ್ಕೊಳ್ತವೆ. ಸೊ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು ಈ ಫಂಗಲ್ ಇನ್ಫೆಕ್ಷನ್ಸ್ ಮಾಡಬಹುದು. ಆ್ಯಂಡ್ ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೇ ಇದ್ದಾಗ ಅದು ಬಹಳ ಕಾಂಪ್ಲಿಕೇಶನ್ಸನ್ನು ಮಾಡಬಹುದು. ಈಗ ಈ ಇನ್ಫೆಕ್ಷನ್ಸಿಗೆ ನಮ್ಮ ಹತ್ರ ಕ್ರೀಮ್ಸ್ ಇರ್ತವೆ. ಆ್ಯಂಟಿಫಂಗಲ್ ಕ್ರೀಮ್ಸ್ ಇರ್ಬೋದು, ಆ್ಯಂಟಿಫಂಗಲ್ ಟ್ಯಾಬ್ಲೆಟ್ಸ್ ಇರ್ಬೋದು, ವಜೈನಲ್ ಪೆಸರೀಸ್ ಇಡ್ಬೋದು, ಯಾವುದು ಯೋನಿಯಲ್ಲಿ ಇಟ್ಕೊಳ್ಳುವಂಥ ಕ್ಯಾಪ್ಸೂಲ್ಸ್ ಇರ್ತವೆ, ಇವೆಲ್ಲವೂ ಇರ್ತವೆ. ಇವುಗಳನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಬಟ್ ಸಪೋಸ್ ನಿಮಗೆ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ, ವರ್ಷದಲ್ಲಿ ಒಂದು 5-6 ಸಲ ಇನ್ಫೆಕ್ಷನ್ ಆಗ್ತಾ ಇದೆ, ನೀವು ಡಯಾಬಿಟಿಕ್ ಇದ್ದೀರಾ, ನಿಮ್ಮ ಶುಗರ್ ಕಂಟ್ರೋಲೇ ಇಲ್ಲ, ಆ್ಯಂಡ್ ಅದರಲ್ಲಿ ನಿಮ್ಗೆ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇದೆ, ನಿಮಗೆ ಬಹಳ ಸಲ ಇನ್ಫೆಕ್ಷನ್ ಬಂತು, ಆ್ಯಂಡ್ ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ, ನೀವು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸ್ತನಪಾನ ಮಾಡಿಸ್ತಾ ಇದ್ದೀರಾ ಮಗುವಿಗೆ ಅಂಥವರು, ಅಥವಾ ನಿಮಗೆ ಇಮ್ಯುನೋ ಕಾಂಪ್ರಮೈಸ್, ನೀವು ಯಾವುದೋ ಒಂದು ಬೇರೆ ಮೆಡಿಸಿನ್ಸ್ ಮೇಲೆ ಇದ್ದೀರಾ, ಲೈಕ್ ಸ್ಟಿರಾಯ್ಡ್ಸ್ ಎಕ್ಸೆಟ್ರಾ, ನಿಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿದೆ, ಪರ್ಸಿಸ್ಟೆಂಟ್ಲಿ ಇದ್ದಾವೆ, ನೀವು ಎಷ್ಟೇ ಈ ಥರ ಕ್ರೀಮ್ಸು, ಟ್ಯಾಬ್ಲೆಟ್ಸು ಎಲ್ಲ ತಗೊಳ್ತಾ ಇದ್ದೀರಾ, ಬಟ್ ನಿಮಗೆ ಪರ್ಸಿಸ್ಟೆಂಟ್ಲಿ ಆ ಸಿಂಪ್ಟಮ್ಸ್ ಹಾಗೇ ಇದೆ ಅಂದಾಗ, ಅಥವಾ ಪದೇ ಬರ್ತಾ ಇದೆ ಅಂದಾಗ, ಅನ್ಕಂಟ್ರೋಲ್ಡ್ ಪೇನ್ ಆಗ್ತಾ ಇದೆ, ಬಹಳ ನಿಮಗೆ ನೋವು, ಸ್ವೆಲ್ಲಿಂಗು ಎಲ್ಲ ಇದೆ ಅಂದಾಗ, ದಯವಿಟ್ಟು ನೀವು ಈ ಥರದ ಹೋಮ್ ರೆಮಿಡೀಸ್ ಆಗಲಿ ಅಥವಾ ನಿಮಗೆ ತಿಳಿದಿರುವಂಥ ಔಷಧಿಗಳನ್ನಾಗಲಿ ಹಾಕ್ಕೊಂಡು ಎಕ್ಸ್ಪಿರಿಮೆಂಟ್ ಮಾಡದೇ ಇರೋದೇ ಬೆಟರ್. ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪ್ರಾಪರ್ಲಿ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಹೋಮ್ ರೆಮಿಡೀಸ್ ಅಂದಾಗ ಮಹಿಳೆಯರಲ್ಲಿ ಒಂದು ಬಲ್ಬ್ ಕ್ಲಿಕ್ ಆಗುತ್ತೆ, ಹೋಮ್ ರೆಮಿಡೀಸ್ ನಾನು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ. ಬಟ್ ನೀವಿದು ಮಾಡ್ತಾ ಇರೋ ಹೋಮ್ ರೆಮಿಡೀಸ್ ನಿಮ್ಮ ಪ್ರೈವೇಟ್ ಪಾರ್ಟ್ಸಿನ ಹತ್ತಿರ ತುಂಬ ಸೆನ್ಸಿಟಿವ್ ಏರಿಯಾ, ನಿಮ್ಗೆ ಸಿಕ್ಕಿದ್ದನ್ನೆಲ್ಲ ಅಲ್ಲಿ ಹಚ್ಕೊಳಕ್ಕೆ ಆಗೋದಿಲ್ಲ. ನೀವು ಮುಖದ ಮೇಲೆ ಏನೇನು ಹಚ್ಕೊಳ್ತೀರಾ ಆ ರೀತಿ ಎಲ್ಲ ನೀವು ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಒಂದನೇದು, ನಿಮಗೆ ಡಯಾಬಿಟಿಕ್ ಎಲ್ಲ ಇದೆ, ಆಲ್ರೆಡಿ ನಿಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ಡ್ ಇರುತ್ತೆ, ಅಂಥದ್ರಲ್ಲಿ ಈ ಥರದ್ದೇನಾದರೂ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀರಿ. ಇಂಟರ್ನೆಟ್ಟಲ್ಲಿ ಹೋಮ್ ರೆಮಿಡೀಸ್ ಅಂದರೆ ಫುಲ್ಲು ಇಂಟರ್ನೆಟ್ ತುಂಬ ಹೋಮ್ ರೆಮಿಡೀಸೇ ಇರುತ್ತೆ, ಯಾಕಂದರೆ ಮಹಿಳೆಯರಿಗೆ ಅದೇ ಬೇಕಾಗಿರುತ್ತೆ. ಈ ಥರದ್ದೇನಾದರೂ ಹಾಕ್ಕೊಂಡು ಅದರಿಂದ ಕಾಂಪ್ಲಿಕೇಶನ್ ಆಯಿತು ಅಂದಾಗ ನಿಮಗೆ ಅದು ಬಹಳಷ್ಟು ಪ್ರಾಬ್ಲಮ್ಸನ್ನು ಉಂಟು ಮಾಡ್ತಾ ಇರುತ್ತೆ. ಪ್ರೆಗ್ನೆಂಟ್ ಲೇಡೀಸ್, ಇವರಿಗೆ ಈ ಥರದ ಹೋಮ್ ರೆಮಿಡೀಸ್ ಎಲ್ಲ ನೀವು ಟ್ರೈ ಮಾಡೋಕ್ಕೆ ಹೋಗಿ ನಿಮ್ಗೇನಾದರೂ ನಿಮ್ಮ ಮೆಂಬ್ರೇನ್ಸ್ ರಪ್ಚರ್ ಆಯಿತು, ನೀರು ಸೋರ್ಲಿಕ್ಕೆ ಶುರುವಾಯಿತು, ಅಥವಾ ಇದರಿಂದ ಪ್ರೀಟರ್ಮ್ ಡೆಲಿವರಿ ಆಗೋಯ್ತು, ಈ ರೀತಿದೆಲ್ಲ ಪ್ರಾಬ್ಲಮ್ಸ್ ಬರ್ತಾರೆ. ಸೊ ನಿಮಗೆ ಹೋಮ್ ರೆಮಿಡೀಸ್ ಟ್ರೈ ಮಾಡೋದಿತ್ತು ಅಂದರೆ ಡೆಫಿನೆಟ್ಲಿ ಇಟ್ಸ್ ಯೋರ್ ಚಾಯ್ಸ್, ನೀವು ಮಾಡಿ. ಬಟ್ ಕೆಲವೊಂದು ನಾನು ಹೇಳಿದಂಥ ಕಂಡೀಷನ್ಸ್ ಏನಿರ್ತವೆ ಅವುಗಳಲ್ಲೆಲ್ಲ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಮೀಟ್ ಯುವರ್ ಡಾಕ್ಟರ್. ಒಂದು ಎಕ್ಸಾಮಿನೇಷನ್ ಮಾಡಿಕೊಂಡು ತಕ್ಕ ಹಾಗೆ ನೀವು ಅದನ್ನು ಡಾಕ್ಟರ್ ಹೇಳಿದ ರೀತಿಯಲ್ಲಿ ಫಾಲೋ ಮಾಡಬೇಕು. ಯಾಕಂದರೆ ಈಗ ನೀವು ಇಂಟರ್ನೆಟ್ಟಲ್ಲಿ ನಮ್ಮ ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ, ಎವ್ರಿಬಡಿ ವಿಲ್ ಟೆಲ್ ಯು, ನಿಮ್ಗೆಲ್ಲರೂ ಹೇಳ್ತಾರೆ ಹಾಗೆ ಮಾಡಿ, ಇದನ್ನು ತೊಗೊಳ್ಳಿ, ಅದನ್ನು ತಿನ್ನಿ. ಬಟ್ ನಥಿಂಗ್ ಈಸ್ ಡಾಕ್ಯುಮೆಂಟೆಡ್. ಅದು ಸ್ಟಡೀಸ್ ಆಗಿರೋದಿಲ್ಲ. ಟ್ರಯಲಲ್ಲಿ ಎಷ್ಟು ಜನರ ಮೇಲೆ ಈ ರೀತಿ ಟ್ರೈ ಮಾಡಿ ನೋಡಿದ್ರು, ಅದನ್ನು ಎಷ್ಟು ಸಲ ಹಾಕ್ಕೊಳ್ಬೇಕು, ಇದರಿಂದ ಏನು ಕಾಂಪ್ಲಿಕೇಶನ್ಸ್ ಆಯಿತು, ಎಷ್ಟು ಪರ್ಸಂಟೇಜಲ್ಲಿ ಅವರಿಗೆ ಅದು ಬೆನಿಫಿಟ್ ಆಯಿತು, ಆ ರೀತಿ ಏನಿರೋದಿಲ್ಲ. ಬಟ್ ಎವ್ರಿಬಡಿ ವಾಂಟ್ಸ್ ಟು ಗಿವ್ ಆನ್ ಅಡ್ವೈಸ್. ಸೊ ನೀವು ಟ್ರೈ ಮಾಡೋದು ಬಿಡೋದು ಇಟ್ಸ್ ಅಪ್ ಟು ಯು. ಬಟ್ ರಿಮೆಂಬರ್, ನೀವು ಇವುಗಳನ್ನೆಲ್ಲ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಹತ್ರ ಯಾವಾಗ ಯೂಸ್ ಮಾಡ್ತಾ ಇರ್ತೀರಾ, ಯು ಶುಡ್ ಬಿ ವೆರಿ ಕೇರ್ಫುಲ್. ವಾಟ್ ಎವರ್ ನೀವು ಏನೇ ಯೂಸ್ ಮಾಡ್ತಾ ಇದ್ದೀರಾ, ಎನಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನೀವು ಮನೆಯಲ್ಲೇ ಮಾಡ್ಕೊಂಡಂಥ ಪೇಸ್ಟು, ಸ್ಟೀಮು, ವಾಟ್ ಎವರ್ ಇಟ್ ಈಸ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಯಾವಾಗ ನಾನು ಹೋಮ್ ರೆಮಿಡೀಸ್ ಅಂತ ಹೇಳ್ತಾ ಇದ್ದೇನೆ, ಮೈಂಡ್ ಯು, ನಾನು ನಿಮಗೆ ಅದನ್ನ ಪೇಸ್ಟ್ ಮಾಡ್ಕೊಂಡಲ್ಲಿ ಹಚ್ಕೊಳ್ಳಿ, ಅದನ್ನು ಎಣ್ಣೆ ತೊಗೊಂಡಲ್ಲಿ ಹಾಕ್ಕೊಳ್ಳಿ, ಈ ಥರದ್ದು ನಾನು ಯಾರೂ ಅಡ್ವೈಸ್ ಕೊಡೋದಿಲ್ಲ. ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್, ಐ ಆಮ್ ರಿಯಲಿ ಸಾರಿ. ನಾವಿಲ್ಲಿ ಏನು ಮಾತಾಡ್ತೀವಿ ಅಂದರೆ, ಕೆಲವೊಂದು ನೀವು ಫುಡ್ಡಲ್ಲಿ ಚೇಂಜಸನ್ನು ಮಾಡ್ಕೊಳ್ಬೋದು ವಿಚ್ ವಿಲ್ ಇಂಪ್ರೂವ್ ಯೋರ್ ವಜೈನಲ್ ಹೆಲ್ತ್. ಲೈಕ್ ನಿಮ್ಮ ಆಹಾರದಲ್ಲಿ ಕೆಲವೊಂದು ಚೇಂಜಸನ್ನು ನೀವು ಮಾಡ್ಬೋದು.
ಲೈಕ್ ನೀವು ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಬೇಕು. ಅಂದರೆ ಏನು, ಆಹಾರದಲ್ಲಿ ಹಣ್ಣಿರಬೇಕು, ಹಂಪಲ ಇರಬೇಕು, ತಪ್ಪಲ್ ಪಲ್ಯ ಇರಬೇಕು, ನಿಮ್ಮ ಪ್ರೋಟೀನ್ಸು, ಫ್ಯಾಟ್ಸು, ಇವೆಲ್ಲ ಒಂದು ನಾರ್ಮಲ್ ಫುಡ್ ಏನಿರುತ್ತೆ ಅದನ್ನೇ ನೀವು ಹೆಚ್ಚಿಗೆ ತೆಗೆದುಕೊಳ್ಬೇಕು. ನಿಮ್ಮ ಆಹಾರದಲ್ಲಿ ಹೆಚ್ಚಿಗೆ ಶುಗರ್ ಇತ್ತು, ಬಹಳ ಸಾಲ್ಟ್ ತಿಂತಾ ಇದ್ದೀರಾ, ಹೊರಗಡೆ ಆಹಾರ ಜಾಸ್ತಿ ತಿಂತಾ ಇದ್ದೀರಾ, ಪ್ಯಾಕೆಟೆಡ್ ಫುಡ್ಸ್ ತಿಂತಾ ಇದ್ದೀರಾ, ಪ್ರೊಸೆಸ್ಡ್ ಫುಡ್ ತಿಂತಾ ಇದ್ದೀರಾ ಅಂದಾಗ ಇವು ನಿಮ್ಮ ಹಾರ್ಮೋನಲ್ ಚೇಂಜಸನ್ನು ಮಾಡ್ತವೆ ಆ್ಯಂಡ್ ಇದು ಫಂಗಸ್ಸನ್ನು ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತಿರ್ತವೆ. ಸೊ ಆಹಾರದಲ್ಲಿ ಒಂದು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ. ಹೆಚ್ಚಿಗೆ ಶುಗರು, ಹೆಚ್ಚಿಗೆ ಸಾಲ್ಟು, ಹೆಚ್ಚಿಗೆ ಮಸಾಲೆ, ಈ ರೀತಿ ಎಲ್ಲ ಔಟ್ಸೈಡ್ ಫುಡ್ಡು, ಪ್ರೋಸೆಸ್ ಫುಡ್ಡು ಇವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಕೆಲವೊಂದು ಆಹಾರ ಪದಾರ್ಥಗಳು ಎಸ್ಪೆಷಲಿ ಈ ಯೋಗರ್ಟ್, ಈ ಮಜ್ಜಿಗೆ, ಮೊಸರು, ಫರ್ಮೆಂಟೆಡ್ ಫುಡ್ಸ್ ಏನಿರ್ತವೆ ಇವು ಒಳ್ಳೆ ಬ್ಯಾಕ್ಟೀರಿಯಾನ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಮಾಡ್ತವೆ. ಸೊ ಹೋಮ್ ರೆಮಿಡೀಸಲ್ಲಿ ನೀವು ಈ ಥರದ ಆಹಾರಗಳನ್ನು ಹೆಚ್ಚಿಗೆ ತಗೊಳ್ಳಿ. ಓಕೆ, ಮಜ್ಜಿಗೆ, ಮೊಸರು ಯಾವುದು ನಿಮಗೆ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಕೊಡುತ್ತೆ. ಗುಡ್ ಬ್ಯಾಕ್ಟೀರಿಯಾ ತಗೊಂಡಾಗ ಅದು ನಿಮ್ಮ ಯೋನಿಯಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾನ ಸಹ ಹೆಚ್ಚಿಗೆ ಮಾಡುತ್ತೆ. ಆ್ಯಂಡ್ ಗುಡ್ ಬ್ಯಾಕ್ಟೀರಿಯಾ ಇದ್ದಾಗ ಈ ಥರ ಬ್ಯಾಡ್ ಫಂಗಸ್ ಎಕ್ಸೆಟ್ರಾ ಬೆಳೆಯೋದು ಕಡಿಮೆ ಆಗುತ್ತೆ. ಸೊ ಯೋಗರ್ಟ್ ಅಥವಾ ಮಜ್ಜಿಗೆ, ಫರ್ಮೆಂಟೆಡ್ ಫುಡ್ಸ್ ಇರ್ಬೋದು, ಗಾರ್ಲಿಕ್, ಬೆಳ್ಳುಳ್ಳಿ ಸಹ ಇಸ್ ಆಲ್ಸೋ ಅ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ಅರಿಶಿನ ಇಸ್ ಆಲ್ಸೋ ಅ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ಈಗ ನೀವು ಅರಿಶಿನ ನೀರಿಗೆ ಹಾಕೊಂಡು ಕುಡಿತೀರೋ, ಅರಿಶಿನ ನೀವು ಮಿಲ್ಕಿ ಕುಡಿತೀರೋ, ದಟ್ ಈಸ್ ಅಪ್ ಟು ಯು. ಸೊ ನೀವು ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡಿ ಹೊರತು ಈ ಥರ ಪೇಸ್ಟ್ ಗೀಸ್ಟ್ ಎಲ್ಲ ಮಾಡಿಕೊಂಡು ಆ ಜಾಗದಲ್ಲೆಲ್ಲ ಹಾಕೊಳ್ಳೋದು ದಟ್ ಈಸ್ ನಾಟ್ ಅ ಗುಡ್ ಐಡಿಯಾ. ನಿಮ್ಮ ಬಟ್ಟೆಗಳು ಏನು ಹಾಕೊಳ್ತಾ ಇದ್ದೀರಾ ಅದು ಉಸಿರಾಡಲಿಕ್ಕೆ ಆಗುವಂತಹ ಒಂದು ಬಟ್ಟೆ, ಆ ಥರದ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಅಂದರೆ ಏನರ್ಥ, ಲೈಕ್ ಕಾಟನ್ ಬಟ್ಟೆಗಳು, ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಏನಿರ್ತವೆ ಅದು ಬೆಟರ್. ಯಾಕಂದರೆ ಆ ಏರಿಯಾ ಏನಿರುತ್ತೆ ಅಲ್ಲಿ ಒಂದು ಸ್ವಲ್ಪ ಗಾಳಿ ಆಡಬೇಕು. ಸೊ ಅದರಿಂದ ಹೇಳ್ತಾ ಇರ್ತೀವಿ, ನೀವು ಬಹಳ ಟೈಟ್ ಇರುವಂತಹ ಜೀನ್ಸ್ ಇರ್ಬೋದು ಅಥವಾ ಬಟ್ಟೆಗಳನ್ನು ಅಲ್ಲಿ ಹಾಕೊಳ್ಳೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ನಾರ್ಮಲ್, ಕಂಫರ್ಟೇಬಲ್, ನಿಮಗೆ ತುರ್ಕೆ ಬರದೇ ಇರುವಂಥದ್ದು ಆ್ಯಂಡ್ ಈಸಿಲಿ ನೀವು ಅದನ್ನು ಮೇಂಟೈನ್ ಮಾಡುವಂಥ ಬಟ್ಟೆಗಳು ಲೈಕ್ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಎಕ್ಸೆಟ್ರಾ ಅದು ಬೆಟರ್. ನೀವು ಯಾವಾಗ ಈ ಥರದ ಬಟ್ಟೆಗಳನ್ನೆಲ್ಲ ಹಾಕ್ತಾ ಇರ್ತೀರಾ ಅಂಡರ್ ಗಾರ್ಮೆಂಟ್ಸ್, ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಸೋಪಿನ ಅಂಶ ಇರ್ಬೋದು, ಡಿಟರ್ಜೆಂಟ್ಸ್ ಎಕ್ಸೆಟ್ರಾ ಅದರಲ್ಲಿ ಇರಬಾರ್ದು. ಯಾಕಂದರೆ ಕೆಲವೊಬ್ಬರಿಗೆ ಅದರಿಂದಾನೇ ಅವರಿಗೆ ಡರ್ಮಟೈಟಿಸ್ ಆಗ್ತಾ ಇರುತ್ತೆ, ಇನ್ಫೆಕ್ಷನ್ಸ್ ಆಗ್ತಾ ಇರ್ತವೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಸೊ ಅದನ್ನು ನೀಟಾಗಿ ನೀವು ತೊಳಿಬೇಕು. ನಿಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಸಹ ನೀವು ಕ್ಲೀನಾಗಿ ಇಟ್ಕೊಳ್ಬೇಕು. ಈಗ ಕ್ಲೀನಾಗಿ ಇಟ್ಕೊಳ್ಬೇಕು ಅಂದರೆ ಸೋಪ್ ಹಾಕ್ಕೊಂಡು ಒಳಗಡೆ ಎಲ್ಲ ನಾನು ತಿಕ್ಕೊಂಡು ತೊಳ್ಕೊಂಡೆ, ಸೈಡಿಗೆಲ್ಲ ಇಷ್ಟಿಷ್ಟು ಸೋಪ್ ಹಾಕ್ಕೊಂಡು ಅದನ್ನು ತಿಕ್ಕದೆ ಅವು ಏನೂ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಯೋನಿ ಏನಿರುತ್ತೆ ಇಟ್ ಕ್ಯಾನ್ ಲುಕ್ ಆಫ್ಟರ್ ಇಟ್ ಸೆಲ್ಫ್. ನೀವು ಅದಕ್ಕೆ ಏನೂ ಅಲ್ಲಿಯ ಪರಿಸರವನ್ನು ಚೇಂಜ್ ಮಾಡದೇ ಇದ್ದರೆ ಸಾಕು. ಸೊ ನೀವು ಒಳಗಡೆ ಸೋಪ್ ಹಾಕ್ಕೊಂಡು ತಿಕ್ಕೊಂಡೆ, ಅಲ್ಲಿ ಒಳಗಡೆ ಯಾವುದೋ ಒಂದು ವಾಶ್ ಹಾಕಿದೆ, ಒಳಗಡೆ ಒಂದು ಪೌಡರ್ ಹಾಕಿದೆ, ಅಡ್ವರ್ಟೈಸಲ್ಲಿ ಬಂದಿದ್ದಂಥ ಒಂದು ಯಾವುದೋ ಕ್ರೀಮ್ ಹಾಕಿದೆ, ಇವೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ವಾಟರ್ ಹಾಕ್ಕೊಂಡು ತೊಳ್ಕೊಳ್ಳಿ. ನಿಮ್ಗೆ ಸೋಪ್ ಹಾಕೋದೇ ಇತ್ತು ಅಂದರೆ ನಿಮ್ಮ ಯೋನಿಯ ಸುತ್ತಲೂ ಏನಿದೆ ಅಥವಾ ನಿಮ್ಮ ತೊಡೆ ಸಂಧಿ ಹತ್ತಿರ ಅಥವಾ ನಿಮ್ಮ ಈ ಪ್ಯೂಬಿಕ್ ಏರಿಯಾದಲ್ಲಿ ಕೂದಲುಗಳೇನಿದ್ದಾವೆ ಅವುಗಳಿಗೆ ಮಾತ್ರ ನೀವು ಸ್ವಲ್ಪ ಸೋಪ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೋದೇ ಹೊರತು ಯೋನಿ ಒಳಗಡೆ ಎಲ್ಲ ಕೈ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ನೀವಾಗಲೇ ಯೋನಿ ಒಳಗಡೆ ಕೈ ಹಾಕ್ಕೊಂಡು ಎಕ್ಸಾಮಿನ್ ಮಾಡ್ಕೊಳಕ್ಕೆ ಹೋದೆ, ಅಲ್ಲೇನೋ ಒಂಥರ ಹುಣ್ಣಾಗಿದೆ, ಅಲ್ಲಿ ದಪ್ಪಗಾಗಿದೆ, ಅವೇನೂ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಡೌಟ್ ಇತ್ತು ಅಂದರೆ ಡಾಕ್ಟರ್ ಹತ್ರ ಹೋಗಿ ಅವರೇ ನೋಡ್ತಾರೆ. ನೀವಾಗೇ ನೋಡಿಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋ ಹಾಗಿರೋದಿಲ್ಲ. ಸೊ ಪ್ಲೀಸ್ ಗೋ ಟು ಯುವರ್ ಡಾಕ್ಟರ್. ಪೌಡರ್ಸ್ ಇರ್ಬೋದು, ಈ ವಾಷಸ್ ಎಕ್ಸೆಟ್ರಾ ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಅದನ್ನು ಹಾಕಿದಾಗ ಕೆಲವೊಬ್ಬರಲ್ಲಿ ಅಲ್ಲಿಯ ಪರಿಸರ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಈ ಥರದ ಪ್ರಾಡಕ್ಟ್ಸ್ ಅದೇನೇ ಇರಲಿ, ನಾರ್ಮಲ್ ಪೌಡರ್ ಸಹ ಅದರಲ್ಲಿ ಹಾಕುವಾಗಿರೋದಿಲ್ಲ. ಆ ಥರ ಹಾಕೋಕ್ಕೂ ಹೋಗಬೇಡಿ. ಬಿಸಿ ನೀರು ಹಾಕ್ಕೊಂಡು ಆ ಏರಿಯಾನ ಬಹಳ ಡ್ರೈ ಮಾಡ್ಕೊಳ್ಬೇಡಿ. ಯಾಕಂದರೆ ಭಾಳಷ್ಟು ಸಲ ಉರಿ ಆಗುತ್ತೆ ಅಂತ ಹೇಳ್ಕೊಂಡು ಬಿಸಿನೀರು ಹಾಕಿದರೆ ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ ಅಂತ ಬಿಸಿ ನೀರನ್ನು ಯೂಸ್ ಮಾಡ್ತಾರೆ. ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಡ್ರೈ ಮಾಡಿಬಿಡುತ್ತೆ ಆ್ಯಂಡ್ ಡ್ರೈನೆಸ್ಸಿಂದ ಮತ್ತೆ ತುರಿಕೆ ಬರುತ್ತೆ. ಸೊ ನಾರ್ಮಲ್ ವಾಟರ್ ನೀವು ಯೂಸ್ ಮಾಡಿ ಅಥವಾ ಲ್ಯೂಕ್ ವಾರ್ಮ್ ವಾಟರನ್ನು ಯೂಸ್ ಮಾಡಿ. ನಿಮಗೆ ಏನು ಕಂಫರ್ಟೇಬಲ್ ಇರುತ್ತೆ ನೋಡಿ. ಕೆಲವೊಬ್ಬರಿಗೆ ಶೇವ್ ಮಾಡಿದಾಗ ಕಂಫರ್ಟೇಬಲ್ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕೆಲವೊಬ್ಬರು ಟ್ರಿಮ್ ಮಾಡ್ತಾರೆ, ಕೆಲವೊಬ್ಬರು ವ್ಯಾಕ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಪ್ಯೂಬಿಕ್ ಹೇರಿನ ಇಂಪಾರ್ಟೆನ್ಸ್ ಏನು ಇದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕನ್ನು ಸಹ ಕೊಡ್ತೇನೆ, ನೀವು ನೋಡಿ. ಬಟ್ ನಿಮ್ಗೆ ಏನು ಕಂಫರ್ಟೇಬಲ್ ಇರುತ್ತೆ ಅದನ್ನು ನೀವು ಮಾಡ್ಕೊಳ್ಬಹುದು. ಬಟ್
ಅದರಿಂದ ನಿಮಗೆ ನೀವು ನೋಟಿಸ್ ಮಾಡಿದ್ರಿ ನಿಮಗೆ ಇರಿಟೇಷನ್ ಆಗ್ತಾ ಇದೆ, ಅಲ್ಲಿ ತುರ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಇನ್ಫೆಕ್ಷನ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಅವಾಯ್ಡ್ ಸಚ್ ಪ್ರೊಸೆಸ್. ಲೈಕ್ ಇಟ್ ಕುಡ್ ಬಿ ಶೇವಿಂಗ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಅಥವಾ ಟ್ರಿಮ್ಮಿಂಗ್, ವಾಟ್ ಎವರ್ ನಿಮ್ಗೆ ಏನು ಕಂಫರ್ಟೇಬಲ್ ಇರುತ್ತೆ ನೀವು ಅದನ್ನು ಮಾಡಿ. ಯಾವ್ದು ಬೆಸ್ಟು ಯಾವುದು ವರ್ಸ್ಟು, ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಬಟ್ ಎಸ್, ನಿಮ್ಗೆ ಸೂಟ್ ಆಗುವಂಥದ್ದನ್ನು ಮಾತ್ರ ಮಾಡಿ. ಆ್ಯಂಡ್ ಅದರಿಂದ ನಿಮ್ಗೆ ಇರಿಟೇಷನ್ ಆಯಿತು ಅಥವಾ ನಿಮ್ಗೆ ಏನೇ ಸಿಂಪ್ಟಮ್ಸ್ ಲಕ್ಷಣಗಳು ಬರ್ತಾ ಇದೆ ಇನ್ಫೆಕ್ಷನ್ ಏನಂದರೆ ಯು ಶುಡ್ ಸ್ಟಾಪ್ ಇಟ್. ಹ್ಯಾಂಡ್ ವಾಶ್ ಇರ್ಬೋದು ಅಥವಾ ನೀವು ಮಲವನ್ನು ಪಾಸ್ ಮಾಡಿದಾಗ ಎಕ್ಸೆಟ್ರಾ ನಿಮ್ಮ ಏರಿಯಾಸನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ನೀವು ಯಾವಾಗಲೂ ನೀವು ಆ ಏರಿಯಾನ ವಾಶ್ ಮಾಡ್ತಾ ಇದ್ದಾಗ ನೀವು ಮುಂದಿಂದ ಹಿಂದ್ಗಡೆ ನೀವು ಅದನ್ನು ವೈಪ್ ಮಾಡಬೇಕು, ಒರೆಸ್ಕೊಳ್ಬೇಕು. ಯಾಕಂದರೆ ನೀವು ಈ ಹಿಂದೆ ಮಲ ಪಾಸ್ ಮಾಡುವ ಜಾಗದಿಂದ ಏನಸ್ಸಿಂದ ಮುಂದೆ ಅದನ್ನು ವೈಪ್ ಮಾಡಿದರೆ ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ಈ ಯೋನಿ ಹತ್ರ ಬರುವಂಥ ಸಾಧ್ಯತೆ ಇದೆ. ಸೊ ನಿಮಗೆ ವೈಪ್ ಮಾಡ್ಕೊಳ್ಬೇಕು ಅಂದಾಗ ನೀವು ಈ ಯೋನಿಯ ಭಾಗದಿಂದ ನಿಮ್ಮ ಮಲ ಪಾಸ್ ಮಾಡುವಂಥ ಟಾಯ್ಲೆಟ್ ಮಾಡುವಂಥ ಜಾಗವನ್ನು ಅದನ್ನು ವೈಪ್ ಮಾಡಬೇಕು. ಆ್ಯಂಡ್ ನೀವು ತುಂಬ ಬೆವರ್ತಾ ಇದ್ದೀರಾ, ಅಥ್ಲೀಟ್ ಇದ್ದೀರಾ, ಬಹಳ ಆಟ ಆಡ್ತೀರಾ, ನಿಮಗೆ ತುಂಬ ಬೆವರು ಬರ್ತಾ ಇದೆ ಅಂದಾಗ ಆ ಏರಿಯಾನ ನೀವು ಡ್ರೈ ಆಗಿ ಇಟ್ಕೊಳ್ಬೇಕು. ಮೇ ಬಿ ಫ್ರೀಕ್ವೆಂಟ್ಲಿ ನೀವು ನಿಮ್ಮ ಅಂಡರ್ ಗಾರ್ಮೆಂಟ್ಸನ್ನು ಚೇಂಜ್ ಮಾಡಬೇಕು. ನಿಮಗೆ ಡಯಾಬಿಟಿಸ್ ಇದೆ, ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ ಫಸ್ಟು ಅದನ್ನು ಟ್ರೀಟ್ ಮಾಡ್ಕೊಳ್ಳಿ. ಈ ಥರದ ನೀವು ಕ್ರೀಮ್ ಹಚ್ಕೊಂಡೆ, ಮನೆ ಮದ್ದು ಮಾಡಿದೆ, ನಾನು ಒಳಗಿರೋ ಹಾಕುವಂಥ ಪೆಸರೀಸ್ ಇಟ್ಕೊಂಡೆ, ಇವೆಲ್ಲ ಮಾಡಿದೆ, ಬಟ್ ನಾನು ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಮ್ಯಾನೇಜ್ ಯುವರ್ ಶುಗರ್. ಈ ಕೆಲವೊಬ್ಬರಿಗೆ ಈ ಸೆಂಟೆಡ್ ಪ್ರಾಡಕ್ಟ್ಸು ಕೆಲವೊಂದ್ಸಲ ಅದಕ್ಕೆ ಇರುವಂಥ ಸೆಂಟ್ಸ್ ಎಲ್ಲ ಬರ್ತಿರ್ತವೆ. ಆ ರೀತಿ ಇದೆಲ್ಲ ಸೆಂಟ್ಸ್ ಇರ್ಬೋದು ಅಥವಾ ಪರ್ಫ್ಯೂಮ್ಸ್ ಇರ್ಬೋದು, ಅಲ್ಲಿ ಹೊಡ್ಕೊಳ್ಳೋದೆಲ್ಲ ಅವಾಯ್ಡ್ ಮಾಡಿ, ಅದರಿಂದ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಆ್ಯಂಟಿಬಯೋಟಿಕ್ಸನ್ನು ನಿಮಗೆ ಬೇಕಾದಾಗ ಮಾತ್ರ, ಡಾಕ್ಟರ್ ಹೇಳಿದಾಗ ಮಾತ್ರ ಯೂಸ್ ಮಾಡಿ. ಚಿಕ್ಕ ಪುಟ್ಟ ಕಾಯಿಲೆ ಬಂತು ಅನ್ನೋ ಮಾತ್ರಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಇರ್ರ್ಯಾಷನಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಈ ರೀತಿ ಒಳ್ಳೆ ಬ್ಯಾಕ್ಟೀರಿಯಾ ಸಹ ಡ್ಯಾಮೇಜ್ ಆಗ್ತಾ ಇರ್ತವೆ. ಸ್ಟ್ರೆಸ್, ನನಗೆ ಈ ತುರ್ಕೆನೇ ಒಂದು ದೊಡ್ಡ ಸ್ಟ್ರೆಸ್ ಆಗಿದೆ, ಈ ಥರ ಸ್ಟ್ರೆಸ್ ಇರುವವರಲ್ಲೂ ಈ ರೀತಿ ಸಿಂಪ್ಟಮ್ಸ್ ಹೆಚ್ಚಿಗೆ ಕಾಣ್ತಿರ್ತವೆ. ಸೊ ಆದಷ್ಟು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿ. ಓವರ್ ವೇಟ್ ಆಗಿದ್ರೆ ವೇಟ್ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಪದೇ ಈ ಥರ ಇನ್ಫೆಕ್ಷನ್ ಆಗ್ತಾ ಇದೆ, ಸಿಂಪ್ಟಮ್ಸ್ ತುಂಬ ವರ್ಸನ್ ಆಗ್ತಾ ಇದ್ದಾವೆ, ಲೈಫಿನ ಕ್ವಾಲಿಟಿ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ದೆರ್ ಈಸ್ ನೋ ಹಾರ್ಮ್. ಅವರೊಂದು ಎಕ್ಸಾಮಿನ್ ಮಾಡಿ ನಿಮಗೆ ನೋಡಿ ಕರೆಕ್ಟಾದಂಥ ಔಷಧಿಗಳನ್ನು ಹಾಕ್ಕೊಡ್ತಾರೆ. ಆ್ಯಂಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಸೇಫ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದಕ್ಕಿಂತ ಹೆಚ್ಚುವೆ ಪಾರ್ಟ್ನರ್ ಇದ್ದರು ಅಂದಾಗ ನೀವು ರೆಗ್ಯುಲರ್ಲಿ ನಿಮ್ಮ STDs ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಟೆಸ್ಟ್ ಮಾಡ್ಕೊಳ್ತಾ ಇರಿ. ಬಿಕಾಸ್ ಲಕ್ಷಣಗಳು ಇರಬಹುದು, ಇರದೇ ಇರಬಹುದು. ಲಕ್ಷಣಗಳಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಆ ರೋಗ ಎಲ್ಲ ಅಂತ ಅರ್ಥವಲ್ಲ. ಕೆಲವೊಂದ್ಸಲ ಪೇಷಂಟಿಗೆ STDs ಇರ್ತವೆ, ಅವರು ಫಂಗಲ್ ಇನ್ಫೆಕ್ಷನಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಹೋಗ್ತಾ ಇರ್ತಾರೆ. ಸೊ STDsನ್ನು ಟೆಸ್ಟ್ ಮಾಡ್ಕೊಳ್ತಾ ಇರಿ, ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಟೆಸ್ಟ್ ಮಾಡ್ಕೊಳ್ತಾ ಇರಿ. ಆ್ಯಂಡ್ ನಿಮ್ಮ ಪಾರ್ಟ್ನರಿಗೂ ಸಪೋಸ್ ಇನ್ಫೆಕ್ಷನ್ ಇತ್ತು ಆ್ಯಂಡ್ ಅವರಿಗೂ ಇದರಿಂದ ಪ್ರಾಬ್ಲಮ್ ಇದೆ ಅಂದಾಗ ನಿಮ್ಮಿಬ್ಬರಿಗೂ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ನಿಮ್ಮ ಪಾರ್ಟ್ನರಿನ ಜೊತೆ ಡಿಸ್ಕಸ್ ಮಾಡಿ ಆ್ಯಂಡ್ ಇಬ್ಬರೂ ನೀವು ಕಂಪ್ಲೀಟ್ ಟ್ರೀಟ್ಮೆಂಟ್ ಕೋರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಇವು ಕೆಲವೊಂದು ಟಿಪ್ಸ್ ಇದು ಯಾವುದರಿಂದ ನೀವು ಈ ಇನ್ಫೆಕ್ಷನ್ಸನ್ನು ತಡೆಗಟ್ಬೋದು ಅಥವಾ ಇನ್ಫೆಕ್ಷನಿನ ಸಿವಿಯಾರಿಟಿಯನ್ನು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಪದೇ ಈ ಇನ್ಫೆಕ್ಷನ್ ಮರುಕಳಿಸೋದನ್ನು ನೀವು ನಿಲ್ಲಿಸ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.